ಪ್ರತಿ ವರ್ಷ ಇದ್ದ ಸಿಸ್ಟಮ್ ಏನಂದ್ರೆ ಬೆಂಗಳೂರಿನಲ್ಲಿ ಒಂದು ವಾರ್ಡ್ಗೆ ಹೊರವಲಯಕ್ಕೆ 4 ಕೋಟಿ, ಕೋರ್ ಏರಿಯಾಗೆ 3 ಕೋಟಿ ಕೊಡ್ತಾ ಇದ್ರು. ಇದರಲ್ಲಿ ಏನೋ ಆ ವಾರ್ಡ್ಗಳಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳನ್ನ ಮಾಡ್ಕೊಂತ ಇದ್ರು. ಇವತ್ತು ಒಂದು ಮೋರಿ ಕ್ಲೀನ್ ಮಾಡ್ಸಕ್ಕಾಗಲ್ಲ, ಮಳೆಗಾಲ ಬಂದಿದೆ. ಒಂದು ರಾಜಕಾಲುವೆ ಕ್ಲೀನ್ ಮಾಡ್ಸಕ್ಕಾಗಲ್ಲ ಬೆಂಗಳೂರಲ್ಲಿ, ದುಡ್ಡಿಲ್ಲ. ಡಿಸಿಲ್ಟ್ ಮಾಡಕ್ ದುಡ್ಡಿಲ್ಲ. ಇದೆಲ್ಲ ಹಾಳಾಗೋಗ್ಲಿ, ಪ್ಯಾಚ್ ಗುಂಡಿ ಇಡೀ ಮಾಧ್ಯಮದಲ್ಲಿ, ಟಿವಿಗಳಲ್ಲಿ, ಪತ್ರಿಕೆಗಳಲ್ಲಿ ಎತ್ತು ಬರೆದ್ರು. ಗುಂಡಿ ಬೆಂಗಳೂರು ಅಂತೇಳಿ ಪೂಜೆ ಮಾಡಿದ್ರು ನಾಗರಿಕರು, ಪ್ರತಿಭಟನೆ ಮಾಡಿದ್ರು ಯುವಕರು. ಇನ್ನೂ ಗುಂಡಿ ಮುಚ್ಚಕ್ಕಾಗಿಲ್ಲ. ನಾನು ನಾರ್ತ್ ಕಮಿಷನ್ ಕರೆದು 2 ಸಾರಿ ಮೀಟಿಂಗ್ ಮಾಡಿದೆ. ಒಂದು 16 ವಿಷಯಗಳ ಬಗ್ಗೆ ಒಂದು ಇಂಪ್ಲಿಮೆಂಟ್ ಆಗಿಲ್ಲ. ಒಂದೇ ಒಂದು ಕೆಲಸ ಇಂಪ್ಲಿಮೆಂಟ್ ಆಗಿಲ್ಲ. ಇವತ್ತು ನಮ್ಮಲ್ಲಿ 2000 ಎಕರೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಅಂತೇಳಿ ಬಹಳ ಹಳೇ ಇಂಡಸ್ಟ್ರಿಯಲ್ ಏರಿಯಾ, ಪಂಚಾಯತ್ ಏಷ್ಯಾಗೆ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ. ಅದು ಪಂಚಾಯತ್ ಇದ್ದಾಗ ಆ ಇಂಡಸ್ಟ್ರೀಸ್ ಟ್ಯಾಕ್ಸ್ ನ ಪಂಚಾಯತಿ ಕಟ್ತಿದ್ರು. ಆಮೇಲೆ ನಗರಸಭೆ ಆಯ್ತು, ನಗರಸಭೆ ಕಟ್ತಾ ಇದ್ರು. ಆನಂತರ ಬಿಬಿಎಂಪಿ ಆಯ್ತು, ಬಿಬಿಎಂಪಿ ಕಟ್ತಾ ಇತ್ತು. ಈ ವರ್ಷ ಏನ್ ಮಾಡಿದ್ದಾರೆ, ಸಪರೇಟ್ ಅದಕ್ಕೆ ಮತ್ತೆ ಕೆಎಸ್ಎಸ್ಐಡಿಸಿ ಕೆಡಿಬಿ ಕೊಟ್ಟಿದ್ದಾರೆ. ಅದೊಂದು ಪ್ರಾಧಿಕಾರ ಮಾಡ್ತೀವಿ ಅಂತ ಇನ್ನೂ ಮಾಡಿಲ್ಲ. ಅವ್ರು ಟ್ಯಾಕ್ಸ್ ಕಟ್ತಾ ಇಲ್ಲ. ವೆಸ್ಟ್ ಕಾರ್ಪೊರೇಷನ್ ಇನ್ಕಮ್ ಇದ್ದಿದ್ದೆ ಅದಿಲ್ಲ ಅಂದ್ರೆ ಕಾರ್ಪೊರೇಷನ್ ಸಂಬಳ ಕೊಡಕ್ ಕಾಸಿಲ್ಲ. ಪ್ರತಿ ತಿಂಗಳು ಲೈಟ್ನವನಿಗೆ, ಕಸ ಎತ್ತವನಿಗೆ ಇಂಥದಕ್ಕೆಲ್ಲ ದುಡ್ಡು ಕೊಡ್ಬೇಕು. ಒಂದು ಕಾರ್ಪೊರೇಷನ್ ದುಡ್ಡಿಲ್ಲ. ಮುಖ್ಯಮಂತ್ರಿಗಳ ಬಡ್ಜೆಟ್ ಅಲ್ಲಿ ಒಂದೊಂದು ಕಾರ್ಪೊರೇಷನ್ 2,000 ಕೋಟಿ ಕೊಟ್ಟಿದ್ರೆ ಏನಾದ್ರೂ ಒಂದು ಕಾರ್ಪೊರೇಷನ್ ಸ್ವಲ್ಪ ನಡೀತಾ ಇದೆ. ಇವಾಗ ಅಲ್ಲಿ ಉತ್ಪತ್ತಿ ಆಗೋದು, ಅವ್ರಿಗೆ ಸಂಬಳ ಕೊಡಕ್ಕಾಗಲ್ಲ, ಆ ಕಚೇರಿ ಮೈಂಟೈನ್ ಮಾಡಕ್ಕಾಗಲ್ಲ, ಅಲ್ಲಿ ಕಸ ಎತ್ತಕ್ ದುಡ್ಡು ಕೊಡಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ವಿನಂತಿ ಮಾಡೋದು. ನಾನು ಮುಖ್ಯಮಂತ್ರಿಗಳಿಗೆ 2-3 ಸಾರಿ ಪತ್ರ ಕೊಟ್ಟೆ. ನಮ್ಮ ಕೈಗಾರಿಕಾ ಪ್ರದೇಶಕ್ಕೆ 100 ಕೋಟಿ ಕೊಡಿ, 200 ಕೋಟಿ ಕೊಡಿ ಅಂತ. ಅವ್ರ ಕೈಗಾರಿಕಾ ಸಂಘದವರು ತಂದು 400 ಕೋಟಿ ಕೊಡಿ ಅಂತೇಳಿ ಪ್ರೀ ಬಡ್ಜೆಟ್ ಮೀಟಿಂಗ್ ತಂದಾಗ ವಿನಂತಿ ಮಾಡಿದ್ರು. ಬೆಂಗಳೂರಿಗೆ 10 ಕಿಲೋಮೀಟರ್ ದೂರ ಅಧ್ಯಕ್ಷ. ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಒಂದು ಜಂಕ್ಷನ್ ಡೆವಲಪ್ ಮಾಡಬೇಕು ಅಂತೇಳಿ ಅಕ್ವಿಜೇಷನ್ ಮಾಡಿ ದುಡ್ಡು ಇಟ್ಟಿದ್ದಾರೆ. ಒಂದಷ್ಟು ಪ್ರಾಪರ್ಟಿನ ಅಕ್ವಿಜೇಷನ್ ಮಾಡಿದ್ದಾರೆ. ಜಾಲಹಳ್ಳಿ ಕ್ರಾಸ್ ಅಂತ ತುಂಬಾ ದೊಡ್ಡ ಜಂಕ್ಷನ್, ಲಕ್ಷಾಂತರ ಜನ ಪೀಣ್ಯ ಕೈಗಾರಿಕೆಗೆ ಹೋಗ್ತಾರೆ. ಸಾಯಂಕಾಲ ಆದ್ರೆ ಬಹಳಷ್ಟು ತೊಂದರೆ. ಅಲ್ಲೊಂದು ಅಂಡರ್ ಪಾಸ್ ಮಾಡಬೇಕು ಅಂತ ಪ್ರಪೋಸ್ ಮಾಡಿ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಗುತ್ತಿಗೆದಾರಂಗೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಪ್ರಾಪರ್ಟಿ ಒಂದಷ್ಟು ಡೆಮಾಲಿಷನ್ ಮಾಡಿ ಪೊಸಿಷನ್ ತಗೊಂಡಿದ್ದಾರೆ. ಇನ್ನೊಂದು 58 ಕೋಟಿ ಕೊಟ್ರೆ ಅಲ್ಲಿ ಅಂಡರ್ ಪಾಸ್ ಆಗ್ತದೆ. ಗುತ್ತಿಗೆದಾರ ಇವತ್ತು ಕೂಡ ಅಲ್ಲಿ ಕೆಲಸ ಮಾಡಕ್ಕೆ ತಯಾರಿದ್ದಾನೆ. ಅದು ಆಗ್ಲಿಲ್ಲ. 6 ಪತ್ರಗಳು ಬರೆದೆ. ಮುಖ್ಯಮಂತ್ರಿಗೂ ಪತ್ರ ಬರೆದಿದ್ದೀನಿ, ಉಪಮುಖ್ಯಮಂತ್ರಿಗೂ ಪತ್ರ ಬರೆದಿದ್ದೀನಿ. ಇವರಿಬ್ರು ಯಾಕೋ ಗಮನ ಹರಿಸ್ತಿಲ್ಲ ಅಂತ ಹೇಳಿ ಚೀಫ್ ಸೆಕ್ರೆಟರಿ ಪತ್ರ ಬರೆದಿದ್ದೀನಿ. ಅವರಿಂದನೂ ಉತ್ತರ ಇಲ್ಲ. ಬೇಡ, ನಾನು ಬಿಜೆಪಿ ಶಾಸಕ ಅಂತೇನೋ ಮುಖ್ಯಮಂತ್ರಿಗಳು ಬರ್ದಿಲ್ಲ ಉತ್ತರ, ಉಪಮುಖ್ಯಮಂತ್ರಿಗಳು ಬರ್ದಿಲ್ಲ, ಚೀಫ್ ಸೆಕ್ರೆಟರಿ ಬರ್ದೆ ನಾವು ಉತ್ತರ ಬರಬಹುದು ಅಂತ ನೋಡಿದೆ. ಅವರು ಬರೀ